ಒಬ್ಬರು ಹಣಕಾಸಿನ ವ್ಯವಸ್ಥರು ಹೀಗೆ ಹೇಳಿದರು, ನಾನು ಹೊರಗೆ ಕೊಡ್ತೇನೆ, ದೇವರು ಒಳಗೆ ತುಂಬಿಸ್ತಾನೆ ಮತ್ತು ದೇವರ ಅಳತೆ ನನ್ನದಕ್ಕಿಂತ ದೊಡ್ಡದಾಗಿದೆ ಎಂದು. ಆತ್ಮೀಯ ವೀಕ್ಷಕರೇ, ಆಲೋಚನಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ನಿಮಗೆ ಒಂದು ಸತ್ಯ ತಿಳಿದಿದೆಯೋ? ಅದೇನೆಂದರೆ, ದೇವರು ಸಲಹೆಗಾಗಿ ಕೇಳುವುದಿಲ್ಲ, ಆದರೂ ಅನೇಕರು ಆತನಿಗೆ ಸಲಹೆ ಕೊಡಲು ಇಚ್ಛಿಸ್ತಾರೆ. ಅಂದು ತನ್ನ ಶಿಷ್ಯರಿಗೆ ಸತ್ಯವನ್ನು ತಿಳಿಸಿದ ಯೇಸು ಕ್ರಿಸ್ತನು ಇಂದು ತನ್ನ ವಾಕ್ಯದಲ್ಲಿ ನಮಗೆ ಸತ್ಯವನ್ನು ಬೋಧಿಸುವಾಗ ಅದಕ್ಕೆ ವಿಧೇಯರಾಗೋಣ. ಬನ್ನಿರಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದಾಗಿ ಹೇಳಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನ್ಯಜನಗಳ ಸಮುದಾಯ ಸೇರುವ ತನಕ ಎಂಬುದಾಗಿ ನೋಡುವಾಗ ಇದು ಸಭೆಯನ್ನು ಕರೆಯುವಲ್ಲಿಂದ ಪ್ರಾರಂಭವಾಗಿದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲು ಅನ್ಯಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದ್ದಾನಷ್ಟೇ ಎಂಬುದಾಗಿ. ಪ್ರಿಯರೇ, ಅದು ಸಭೆಯು ಎತ್ತಲ್ಪಡುವವರೆಗೆ ಮುಂದುವರಿಯುತ್ತದೆ. ಸಭೆಯು ಈ ಭೂಮಿಯ ಮೇಲಿರುವ ತನಕವೂ ಇಸ್ರಾಯೇಲ್ಯರ ಕುರುಡುತನವು, ಹೃದಯದ ಕಾಠಿಣ್ಯವೂ ಮುಂದುವರಿಯುತ್ತದೆ. ಗುಪ್ತವಾಗಿದ್ದ ಸಂಗತಿ ಎಂಬುದಾಗಿ ನೋಡುವಾಗ ಇದರ ಕುರಿತು ವಿವರಣೆ ಅಗತ್ಯವಿದೆ. ಪ್ರಿಯರೇ, ಪೌಲನ ಪುರಾತನ ದಿನಗಳಲ್ಲಿ ಕೆಲವು ನಿಗೂಢ ಧರ್ಮಗಳು ಇದ್ದವು. ಈ ದಿನಗಳಲ್ಲಿ ಈ ಮಾತಿನ ಅರ್ಥ ಗುಪ್ತವಾಗಿರುವ ಅಂಶದಿಂದ ಕೂಡಿದ ಕತೆ ಇಲ್ಲವೇ ಪೂರ್ತಿ ತಿಳಿಯಲಾಗದ ವ್ಯಕ್ತಿ ಎಂದಾಗುತ್ತದೆ. ಆದರೆ ಸತ್ಯವೇದದಲ್ಲಿ ಇವೆರಡೂ ಅರ್ಥಗಳಿಂದಲೂ ಉಪಯೋಗವಾಗಿಲ್ಲ. ಹೊಸ ಒಡಂಬಡಿಕೆಯ ಪ್ರಕಾರ ಇದರ ಅರ್ಥ ಈವರೆಗೆ ಮರೆಯಾಗಿದ್ದು ಈಗ ಪ್ರಕಟವಾಗಿರುವ ಸಂಗತಿ ಎಂದಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಗುಪ್ತವಾಗಿದ್ದ ಸಂಗತಿ ಎಂದರೆ ಅನ್ಯಜನಗಳು ಪೂರ್ತಿಯಾಗಿ ಸೇರುವ ವಿಚಾರವೇ. ಹಳೆ ಒಡಂಬಡಿಕೆಯ ಪ್ರಕಟಣೆಗಳಲ್ಲಿ ಇದು ಸೇರಿರಲಿಲ್ಲ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು ಎಂದು ಹೇಳುವಾಗ ಪ್ರತಿಯೊಬ್ಬ ವೈಯಕ್ತಿಕ ಇಸ್ರಾಯೇಲನೂ ರಕ್ಷಣೆ ಹೊಂದುವನೆಂಬ ಅರ್ಥವಲ್ಲ. ಈ ಅಧ್ಯಾಯದಲ್ಲಿ ಅವನ ದೃಷ್ಟಿ ಇರುವುದು ಇಸ್ರಾಯೇಲ್ ಜನಾಂಗವೇ. ಪ್ರತಿಯೊಂದು ಯುಗದಲ್ಲಿಯೂ ಒಂದು ಚಿಕ್ಕ ಭಾಗ ಮಾತ್ರ ರಕ್ಷಿಸಲ್ಪಡುತ್ತದೆ. ಪೌಲನು ಇಲ್ಲಿ ಹೇಳಿದ ಮಾತು ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆದದ್ದೇ ಆಗಿದೆ. ಪ್ರಿಯರೇ, ವ್ಯಕ್ತಿಗಳಿಗೆ ಕೊಡಲ್ಪಟ್ಟ ಸಂದೇಶವೇನೆಂದರೆ ಅವರು ದ್ರೋಹವನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ. ಒಂದು ಭಾಗವು ದೇವರ ಕಡೆಗೆ ತಿರುಗಿಕೊಳ್ಳುವುದು, ಅವರೆಲ್ಲರೂ ರಕ್ಷಿಸಲ್ಪಡುವರು. ಹೀಗೆ ರಕ್ಷಿಸಲ್ಪಟ್ಟ ಉಳಿಕೆಯ ಭಾಗವನ್ನು ಪೌಲನು ಇಸ್ರಾಯೇಲ್ ಜನಾಂಗವೆಂದು ಕರೆಯುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾವಾಗಲೂ ಒಂದು ಭಾಗ ಮಾತ್ರ ರಕ್ಷಿಸಲ್ಪಡುತ್ತದೆ. ಏಲಿಯನ ಕಾಲದಲ್ಲಿ ಒಂದು ಭಾಗದವರಿದ್ದರು, ದಾವೀದನ ಕಾಲದಲ್ಲಿಯೂ ಇದ್ದರು, ಪೌಲನ ದಿನಗಳಲ್ಲಿಯೂ ಇದ್ದರು, ಮಹಾಸಂಕಟ ಕಾಲದಲ್ಲಿಯೂ ಇರುವರು.
ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಸುವಾರ್ತೆಯನ್ನು ಬೇಡವೆಂದದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟುಮಾಡಿ ಅವರನ್ನು ಶತ್ರುಗಳೆಂದೆನಿಸಿದ್ದಾನೆ. ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಹಾಮ, ಇಸಾಕ, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯ ವಿಷಯದಲ್ಲಿ ನಿಮಗೋಸ್ಕರ ಅವರು ವೈರಿಗಳಾದರು, ಆದರೆ ಆರಿಸುವಿಕೆಯ ವಿಷಯದಲ್ಲಿ ಪಿತೃಗಳಿಗೋಸ್ಕರ ಅವರು ಪ್ರಿಯರಾದರು. ಕೃಪೆಯ ವರವು, ದೇವರ ಕರೆಯು ಪಶ್ಚಾತ್ತಾಪದ ಮನಸ್ಸಿಲ್ಲದೆ, ಅಂದರೆ ಮತ್ತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳದ ರೀತಿಯಲ್ಲಿ ಕೊಡಲ್ಪಟ್ಟಿದೆ. ಇಂದಿನ ಭಾಗವಾದ ವಾದ ಸರಣಿಯನ್ನು ಪೌಲನು ಸಾರಾಂಶ ರೂಪವಾಗಿ ಕೊಡುತ್ತಿದ್ದಾನೆ. 2 ರೀತಿಯ ಯೋಚನಾ ಸರಣಿಗಳಿದ್ದವು. ಎರಡೂ ಕೂಡ ಸತ್ಯವಾಗಿದ್ದರೂ ಒಂದಕ್ಕೊಂದು ವಿರೋಧವಾದವುಗಳಾಗಿ ಕಂಡುಬರುತ್ತಿದ್ದವು. ಪ್ರಿಯರೇ, ಅದರಲ್ಲಿ ಮೊದಲನೇದಾಗಿ ಅನ್ಯಜನರಿಗೋಸ್ಕರ, ಅಂದರೆ ಸುವಾರ್ತೆಯು ಅನ್ಯಜನಗಳ ಕಡೆಗೆ ಹೋಗುವ ಹಾಗೆ ಇಸ್ರಾಯೇಲ್ಯರು ವೈರಿಗಳೆಂದು ಎಣಿಸಲ್ಪಟ್ಟರು. ಎರಡನೆಯದಾಗಿ ಅದೇ ಸಮಯದಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬರಿಗೋಸ್ಕರ ಅವರು ಪ್ರಿಯರೆಂದು ಎಣಿಸಲ್ಪಟ್ಟರು. ಆದ್ದರಿಂದ ಕ್ರೈಸ್ತರು ಯಾರೂ ಯಹೂದಿ ವಿರೋಧಿ ಭಾವನೆ ಹೊಂದಿರಬಾರದು. ಇದನ್ನು ನಾನು ಹಿಂದೆಯೇ ಹೇಳಿದ್ದೇನೆ, ಈಗಲೂ ಹೇಳುತ್ತಾ ಇರುತ್ತೇನೆ. ಪ್ರಿಯರೇ, ಇಸ್ರಾಯೇಲ್ಯರ ಸೋಲಾಗಲಿ ನಮ್ಮ ಸೋಲಾಗಲಿ ದೇವರ ಯೋಜನೆ ಉದ್ದೇಶಗಳನ್ನು ಬದಲಾಯಿಸುವುದಿಲ್ಲ. ವರಗಳು ಅಂದರೆ ಸ್ವಾಭಾವಿಕ ವರಗಳಲ್ಲ, ಆದರೆ ಅದು ಕೃಪೆಗೆ ಸಂಬಂಧಿಸಿದ್ದು. ಕರೆ ಅಂದರೆ ಆಹ್ವಾನವಲ್ಲ, ಆದರೆ ಅದು ದೇವರ ಕರೆಯಾಗಿದ್ದು ಅದಕ್ಕೆ ದೇವರು ಪಶ್ಚಾತ್ತಾಪ ಪಡುವವನಲ್ಲ, ಅಥವಾ ದೇವರು ರಕ್ಷಣೆ ಹೊಂದದವನಿಂದ ಪಶ್ಚಾತ್ತಾಪವನ್ನು ಬಯಸುವವನಲ್ಲ. ದೇವರ ಕರೆಯು ಮಾನವನ ಯಾವ ಪ್ರಯತ್ನದ ಮೇಲೂ ಆತುಕೊಂಡಿರುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಅದು ಮಾನವನ ಪಶ್ಚಾತ್ತಾಪ ಅಥವಾ ಮನಸ್ಸಿನ ಬದಲಾವಣೆಯ ಮೇಲೆ ಆತುಕೊಂಡಿಲ್ಲ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಹೊಂದಬೇಕಾದರೆ ನಾವು ಕಣ್ಣೀರು ಸುರಿಸಬೇಕೆಂದು ಕೆಲವರು ಭಾವಿಸುತ್ತಾರೆ. ಒಬ್ಬನು ಕ್ರಿಸ್ತನ ಕಡೆಗೆ ತಿರುಗಿಕೊಂಡದ್ದರ ಫಲವಾಗಿ ಭಾವನಾತ್ಮಕ ವ್ಯಕ್ತಿಯು ಕಣ್ಣೀರು ಸುರಿಸಬಹುದು, ಆದರೆ ಕಣ್ಣೀರಿಗೂ ರಕ್ಷಣೆಗೂ ಯಾವ ಸಂಬಂಧವೂ ಇರುವುದಿಲ್ಲ. ಕ್ರಿಸ್ತನ ಮೇಲಣ ನಿನ್ನ ನಂಬಿಕೆ ಮಾತ್ರ ನಿನ್ನನ್ನು ರಕ್ಷಿಸುತ್ತದೆ, ಮತ್ತು ನಿನ್ನ ನಂಬಿಕೆಯು ಅರ್ಹತೆಯ ಮೇಲೆ ಆಧಾರಗೊಂಡಿರುವುದಿಲ್ಲ. ಕ್ರಿಸ್ತನು ಮಾತ್ರ ಅರ್ಹತೆಯುಳ್ಳವನು. ನಿನ್ನ ನಂಬಿಕೆಯು ಆತನ ಮೇಲೆ ಆತುಕೊಳ್ಳುವಂತೆ ನಿನಗೆ ಸಹಾಯ ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿಧೇಯರಾಗಿದ್ದರೂ ಈಗ ಅವರ ಅವಿಧೇಯತೆ ದೆಸೆಯಿಂದ ಕರುಣೆ ಹೊಂದಿದ್ದೀರೋ, ಅದೇ ಪ್ರಕಾರವಾಗಿ ಅವರು ಈಗ ಅವಿಧೇಯರಾಗಿದ್ದರೂ ನಿಮಗೆ ದೊರಕಿದ ಕರುಣೆಯನ್ನು ಹೊಂದುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅನ್ಯಜನರಿಗೆ ಬರೆಯುತ್ತಿದ್ದಾನೆ. ರೋಮಾಪುರದ ಸಭೆಯಲ್ಲಿ ಹೆಚ್ಚಿನವರು ಅನ್ಯರಾಗಿದ್ದರು. ಅದಾಗಲೇ ತುಂಬಾ ಮಂದಿ ಅನ್ಯರು ರಕ್ಷಣೆ ಹೊಂದಿದ್ದರು. ಇಲ್ಲಿ ಪೌಲನು ಇಸ್ರಾಯೇಲ್ ಜನಾಂಗಕ್ಕೂ ಅನ್ಯರಿಗೂ ಇರುವ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾನೆ. ಹಿಂದಿನ ಕಾಲದಲ್ಲಿ ಅನ್ಯಜನರು ನಂಬುತ್ತಿರಲಿಲ್ಲ, ಆದರೆ ಈಗ ಅವರಲ್ಲಿ 1/2 ಜನ ಕರುಣೆಯನ್ನು ಹೊಂದಿದ್ದಾರೆ. ಇದೇ ಸಮಯದ ಅವಧಿಯಲ್ಲಿ ಮೊದಲು ನಂಬಿದ್ದ ಇಸ್ರಾಯೇಲ್ ಜನಾಂಗವು ಈಗ ನಂಬುತ್ತಾ ಇಲ್ಲ. ದೇವರು ಯಹೂದ್ಯರನ್ನೂ ಅನ್ಯರನ್ನು ರಕ್ಷಿಸುವ ಮಾನದಂಡವನ್ನು ಪೌಲನು ಇಲ್ಲಿ ತಿಳಿಸುತ್ತಿದ್ದಾನೆ. ಅದು ಕರುಣೆಯಿಂದಲೇ. ದೇವರು ಅನ್ಯಜನಗಳಿಗೆ ಕರುಣೆ ತೋರಿಸಿದಂತೆಯೇ ಇಸ್ರಾಯೇಲ್ ಜನಾಂಗಕ್ಕೂ ಕರುಣೆಯನ್ನು ತೋರಿಸುತ್ತಾನೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆಯೆಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಹೂದ್ಯರು ಅನ್ಯಜನರು ದೇವರಿಗೆ ವಿರುದ್ಧವಾಗಿ ಮೊಂಡರಾಗಿ ಇದ್ದಾರೆ. ಅವರಲ್ಲಿ ಅತಿಯಾದ ಅಪನಂಬಿಕೆ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆಯ ಮೂಲಕ
ಕೃಪೆಯಿಂದಲೇ ರಕ್ಷಣೆ ಸಿಕ್ಕಿದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಅವಕಾಶವಿಲ್ಲ. ಆದ್ದರಿಂದ ರಕ್ಷಣೆಯು ಕೃಪೆಯಿಂದಲೇ ದೊರಕುತ್ತದೆ. ಮುಂದಕ್ಕೆ ನಾವು ನೋಡುತ್ತೇವೆ ಇಸ್ರಾಯೇಲ್ಯರ ಪುನಃಸ್ಥಾಪನೆಗೆ ಕಾರಣ ಎಂಬ ವಿಚಾರವನ್ನು. ಪ್ರಿಯರೇ, ಇಸ್ರಾಯೇಲ್ ಜನಾಂಗವು ಪುನಃಸ್ಥಾಪಿಸಲ್ಪಡುವುದಕ್ಕೆ ಏನು ಕಾರಣ? ಇದು ದೇವರ ಜ್ಞಾನದ ಐಶ್ವರ್ಯದಲ್ಲಿ ಗುಪ್ತವಾಗಿರಿಸಲ್ಪಟ್ಟ ಸಂಗತಿಯಾಗಿದೆ. ದೇವರು ಮಾಡುವುದು ಬುದ್ಧಿವಂತಿಕೆಯ ಸರಿಯಾದ ಕೆಲಸವೂ ಅತ್ಯುತ್ತಮವಾದದ್ದೂ ಆಗಿದೆ ಎಂದು ನಾವು ನಂಬೋಣ. ದೇವರು ಮಾಡಿದ್ದನ್ನು ಪ್ರಶ್ನಿಸುವ ಒಂದು ಹಳೆಯ ಸ್ವಭಾವ ನಮ್ಮಲ್ಲಿರುತ್ತದೆ. ಅನೇಕ ಕ್ರೈಸ್ತರು ಹೀಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದೇನೆಂದರೆ, ದೇವರಲ್ಲದವುಗಳನ್ನು ಪೂಜಿಸುವವರು ಸುವಾರ್ತೆಯನ್ನು ಕೇಳದೇ ಇರುವಲ್ಲಿ ಅವರು ನಾಶನಕ್ಕೊಳಗಾಗುವುದು ಹೇಗೆ? ಅವರನ್ನು ದಂಡಿಸುವ ಯಾವ ಹಕ್ಕು ದೇವರಿಗಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ದೇವರಿಗೆ ಖಂಡಿತವಾಗಿಯೂ ಹಕ್ಕು ಇದೆ. ಆತನು ದೇವರಾಗಿದ್ದಾನೆ. ಆತನು ಮಾಡಿದ್ದು ಸರಿಯಾಗಿಯೇ ಇದೆ. ಅದು ಸರಿಯಲ್ಲವೆಂದು ನೀನು ನೆನೆಸುವುದಾದರೆ ನಿನ್ನ ಯೋಚನೆಯೇ ತಪ್ಪಾಗಿದೆ. ಆತನು ಬುದ್ಧಿವಂತನೆಂಬುದನ್ನು ನೀನು ಒಪ್ಪದಿದ್ದರೆ ನೀನು ತಪ್ಪಾಗಿದ್ದಿ. ದೇವರು ಮೂರ್ಖನಲ್ಲ. ನೀನು ಬುದ್ಧಿಹೀನನಾಗಿರಬಹುದು, ಆದರೆ ದೇವರು ಹಾಗಲ್ಲ. ಇದನ್ನು ನಾವು ತಿಳಿದುಕೊಂಡರೆ ಎಷ್ಟು ಒಳ್ಳೆಯದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಎಂಬುದಾಗಿ. ಪ್ರಿಯರೇ, ಪೌಲನು ಈ ತನಕ ವಿವರಿಸಿದ ಎಲ್ಲಾ ಸಂಗತಿಗಳ ಮಹತ್ವವನ್ನು, ಜ್ಞಾನವನ್ನು ಮನವರಿತುಕೊಳ್ಳುತ್ತಾನೆ. ಈ ಭಾಗದ ಕುರಿತು ಗೋಡೆಟ್ರವರು ಹೇಳಿದ ಮಾತು ಗಮನಿಸತಕ್ಕದಾಗಿದೆ. ಒಂದು ಪರ್ವತದ ತುದಿಗೆ ಮುಟ್ಟಿದ ಪ್ರಯಾಣಿಕನಂತೆ ಅಪೊಸ್ತಲ ಪೌಲನು ಹಿಂದಕ್ಕೆ ತಿರುಗಿ ನೋಡಿ ಅವಲೋಕಿಸುತ್ತಾನೆ. ಅವನ ಕಾಲ ಕೆಳಗೆ ಆಳ ಇದೆ, ಆದರೆ ಬೆಳಕಿನ ಅಲೆಗಳು ಅದನ್ನು ಬೆಳಗಿಸುತ್ತವೆ. ಅವನ ಕಣ್ಣಿಗೆ ಕಾಣುವ ವಿಶಾಲವಾದ ದಿಗಂತ ಸುತ್ತಲೂ ಹರಡಿರುತ್ತದೆ. ಪ್ರಿಯರೇ, ಈ ಭಾಗವು ಸುತ್ತಿಗೆ ಮೀಸಲಾಗಿದ್ದು ಅದರಲ್ಲಿ ಯಾವ ವಾಗ್ವಾದಗಳೂ ಇರುವುದಿಲ್ಲ. ಆದರೂ ಅದು ಎಲ್ಲಕ್ಕಿಂತ ಹೆಚ್ಚಿನ ಒಡಂಬಡಿಸುವ ಮಾತಾಗಿದೆ. ದೇವರು ಇಸ್ರಾಯೇಲಿನೊಂದಿಗೆ ಮತ್ತು ಅನ್ಯರೊಂದಿಗೆ ವ್ಯವಹರಿಸದಿದ್ದರ ಕಾರಣವನ್ನು ನಾವು ತಿಳಿದುಕೊಳ್ಳದಿದ್ದರೆ ಅದಕ್ಕೆ ಸರಿಯಾದ ಕಾರಣವಿಲ್ಲವೆಂದಲ್ಲ. ದೇವರ ಜ್ಞಾನ ಹಾಗೂ ಮಾರ್ಗಗಳನ್ನು ಅರಿತುಕೊಳ್ಳಲು ನಮ್ಮ ಅಸಾಮರ್ಥ್ಯವನ್ನು ತೋರಿಸುತ್ತದೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮದ ವಿಚಾರದಲ್ಲಿ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಾತ್ಮನ ವಿಚಾರಗಳು ಪ್ರಾಕೃತ ಮನುಷ್ಯನಿಗೆ ತಿಳಿಯುವುದಿಲ್ಲ. ನಾವು ತಿಳಿದುಕೊಳ್ಳಬೇಕಾದರೆ ದೇವರಾತ್ಮನನ್ನೇ ಅನುಸರಿಸಿ ನಡೆಯುವರಾಗಿರಬೇಕು. ದೇವಸೇವಕರಾದ ವರ್ನನ್ ಮೆಗ್ಗಿಯವರು ಒಮ್ಮೆ ಕ್ಯಾಲಿಫೋರ್ನಿಯಾಕ್ಕೆ ತಮ್ಮ ಕಾರಿನಲ್ಲಿ ಬರುವಾಗ ಅವರ ಚಿಕ್ಕ ಮಗಳಿಗೆ ತುಂಬ ಜ್ವರ ಬಂದಿತ್ತು. ಅರಿಜೋನಾದ ಫಿನಿಕ್ಸ್ನ ಒಂದು ಆಸ್ಪತ್ರೆಗೆ ಆಕೆಯನ್ನು ತೆಗೆದುಕೊಂಡು ಹೋದರು. ಅವರು ಆಕೆಯನ್ನು ಆಸ್ಪತ್ರೆಗೆ ಯಾಕೆ ಕರೆದುಕೊಂಡು ಹೋದರೆಂದು ಆಕೆಗೆ ತಿಳಿಯಲಿಲ್ಲ. ವೈದ್ಯರು ಆಕೆಯನ್ನು ಪರೀಕ್ಷಿಸುವಾಗ ಆಕೆ ಅಳುತ್ತಾ, ಅಪ್ಪ, ನನ್ನನ್ನು ಇಲ್ಲಿಗೆ ಯಾಕೆ ಕರಕೊಂಡು ಬಂದಿರಿ ಎಂದು ಕೇಳಿದಳು. ಆಕೆ ಅಸ್ವಸ್ಥಳಾದ್ದರಿಂದ ಆ ಸಂದರ್ಭದಲ್ಲಿ ಅವರು ಮಾಡಬಹುದಾಗಿದ್ದ ಅತೀ ಒಳ್ಳೆಯ ಕಾರ್ಯ ಅದೇ ಆಗಿತ್ತೆಂದು ಆಕೆಗೆ ತಿಳಿದಿರಲಿಲ್ಲ ಮತ್ತು ಅವರು ಆಕೆಯ ಮೇಲಣ ಪ್ರೀತಿಯಿಂದಲೇ ಇದನ್ನು ಮಾಡುತ್ತೇನೆಂದು ಆಕೆಗೆ ಗೊತ್ತಾಗಲಿಲ್ಲ. ಪ್ರಿಯರೇ, ಹಾಗೆಯೇ ದೇವರು ಕೂಡ ನಮಗೆ ಅತ್ಯುತ್ತಮವಾದದ್ದನ್ನೇ ಮಾಡುತ್ತಾನೆ. ನಮಗೆ ಸಂಭವಿಸುವ ಸಂಗತಿಗಳನ್ನು ನಾವು ತಿಳಿಯದಿರಬಹುದು, ಆದರೆ ದೇವರು ನಮ್ಮ ಒಳ್ಳೆಯಕ್ಕೆಂದೇ ಅವುಗಳು ಆಗುವುದಕ್ಕೆ ಬಿಡುತ್ತಾನೆಂದು ನಂಬಬೇಕು. ನಾವು ಚಿಕ್ಕ ಮಕ್ಕಳಂತಿದ್ದೇವೆ. ದೇವರ ಮಾರ್ಗಗಳನ್ನು ತಿಳಿಯಲಾರೆವು. ನಮ್ಮ ಪರಿಸ್ಥಿತಿಗಳು ಯಾವಾಗಲೂ ಒಳ್ಳೆಯದೇ ಆಗಿರುವುದಿಲ್ಲ, ಆದರೆ ಅವು ದೇವರ ಜ್ಞಾನ ತಿಳುವಳಿಕೆಗಳ ಆಳದಿಂದ ಬರುತ್ತವೆ. ದೇವರು ನಮಗೆ ಹೇಳುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಈ ಸತ್ಯವನ್ನು ನಾವು ತಿಳಿದುಕೊಳ್ಳುವುದು ಎಷ್ಟೋ ಒಳ್ಳೆಯದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನ ಮನಸ್ಸನ್ನು ತಿಳುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನಿಗೆ ಆಲೋಚನಾ ಕರ್ತನು ಯಾರು ಎಂಬುದಾಗಿ ನೋಡುವಾಗ ದೇವರಿಗೆ ಯಾರೂ ಆಲೋಚನೆ ಹೇಳಿಕೊಡುವ ಅಗತ್ಯವಿಲ್ಲ. ಅನೇಕ ಸಭೆಗಳ ಆಡಳಿತ ಮಂಡಳಿಯವರು ತಾವು ದೇವರಿಗೆ ಸಲಹೆ ಕೊಡುವವರಂತೆ ವರ್ತಿಸುತ್ತಾರೆ. ಆದರೆ ದೇವರಿಗೆ ಇದರ ಅಗತ್ಯವಿಲ್ಲ. ಕರ್ತನಾದ ಯೇಸು ಈ ಲೋಕದಲ್ಲಿದ್ದಾಗ ಯಾರ ಸಲಹೆಯನ್ನೂ ಕೇಳಿದ್ದಿಲ್ಲವೆಂಬುದನ್ನು ಗಮನಿಸಿದ್ದೀರಾ? ಒಂದು ಸಾರಿ 5,000 ಮಂದಿಗೆ ಊಟ ಕೊಡುವಾಗ ಮೊದಲು ಆತನು ಫಿಲಿಪ್ಪನನ್ನು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿಕೊಂಡು ತರೋಣ ಎಂದು ಕೇಳಿದನು. ಆತನು ಈ ಪ್ರಶ್ನೆ ಯಾಕೆ ಕೇಳಿದನು? ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವರನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದುವಾಗ ನಾವು ಇದನ್ನು ತಿಳಿದುಕೊಳ್ಳುತ್ತೇವೆ. ಅಲ್ಲಿ ಹೀಗೆ ಬರೆದದೆ: ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವರನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು ಎಂಬುದಾಗಿ. ಪ್ರಿಯರೇ, ಆತನಿಗೆ ಫಿಲಿಪ್ಪನಿಂದ ಸಲಹೆ ಬೇಕಾಗಿರಲಿಲ್ಲ ಮತ್ತು ಅವರ ಸಲಹೆಯ ಪ್ರಕಾರ ಆತನು ನಡ್ಕೊಳ್ಳಲೂ ಇಲ್ಲ. ಅವರು ಆ ಜನರನ್ನು ಕಳಿಸಿಕೊಡಲು ಹೇಳಿದರು. ಆದರೆ ಆತನು ಅವರಿಗೆ ಊಟಕ್ಕೇನಾದರೂ ಕೊಡಿರಿ ಎಂದು ಹೇಳಿದನು. ನನ್ನ ಪ್ರಿಯ ಸ್ನೇಹಿತನೇ, ದೇವರು ಸಲಹೆಗಾಗಿ ಕೇಳುವಾತನಲ್ಲ. ಆದರೂ ಅನೇಕರು ಆತನಿಗೆ ಸಲಹೆ ಕೊಡಲು ಇಚ್ಛಿಸುತ್ತಾರೆ. ನಾವು ಹೇಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಕರ್ತನಲ್ಲಿ ಪ್ರಿಯರೇ, ಮೊದಲು ಆತನಿಗೆ ಕೊಟ್ಟವರು ಯಾರು ಎಂಬುದಾಗಿ ನೋಡುವಾಗ, ದೇವರು ನಿನ್ನ ಋಣದಲ್ಲಿ ಬೀಳುವವನಾಗುವ ಹಾಗೆ ನೀನು ಆತನಿಗೆ ಎಂದಾದರೂ ಕೊಟ್ಟಿದೆಯೋ? ದೇವರಿಗೆ ನೀನು ಕೊಡಬಲ್ಲಿಯಾದರೆ ಆತನು ನಿನಗೆ ಋಣಸ್ಥನಾಗಿರುತ್ತಾನೆ. ಆದರೆ ಆತನು ನಿನಗೆ ಕೊಟ್ಟಿರುವುದಲ್ಲದೆ ಬೇರೇನು ನಿನ್ನ ಬಳಿ ಇದೆ? ಆತನು ನಮಗೆ ಕೊಟ್ಟದರಲ್ಲಿ ಬರೇ ಅಲ್ಪವಾದದನ್ನು ನಾವು ಆತನಿಗೆ ಕೊಡುವುದರಿಂದಲೇ ನಾವು ಬಡವರಾಗಿದ್ದೇವೆಂದು ನನ್ನ ಎಣಿಕೆ. ಪ್ರಿಯರೇ, ನಿಜ ಹೇಳಬೇಕಾದರೆ ತಾನು ಯಾರಿಗೂ ಸಾಲಗಾರನಲ್ಲವೆಂದು ದೇವರು ಹೇಳುತ್ತಾನೆ. ಆತನಿಗೆ ಯಾರಾದರೂ ಏನನ್ನಾದರೂ ಕೊಟ್ಟರೆ ಆತನು ತಿರುಗಿ ಅದಕ್ಕಿಂತ ಹೆಚ್ಚಾಗಿ ಹಿಂದಿರುಗಿಸುವನು. ಫಿಲಿಡೆಲ್ಫಿಯಾದಲ್ಲಿದ್ದ ಒಬ್ಬ ಒಳ್ಳೆಯ ಕ್ರೈಸ್ತ ಹಣಕಾಸಿನ ವ್ಯವಹಾರಸ್ಥರನ್ನು ಕೆಲವರು ಕೇಳಿದರು, ನಿನಗೆ ಇಷ್ಟು ಆಸ್ತಿ ಇದ್ದರೂ ನೀನು ಇಷ್ಟೆಲ್ಲ ದಾನ ಹೇಗೆ ಮಾಡುತ್ತೀ ಎಂಬುದಾಗಿ. ಅದಕ್ಕೆ ಅವನು ಉತ್ತರ ಈ ರೀತಿಯಾಗಿ ಕೊಟ್ಟನು: ನಾನು ಹೊರಗೆ ಕೊಡುತ್ತೇನೆ, ದೇವರು ಒಳಗೆ ತುಂಬಿಸುತ್ತಾನೆ ಮತ್ತು ದೇವರ ಅಳತೆ ನನ್ನದಕ್ಕಿಂತ ದೊಡ್ಡದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನಿಗಾಗಿ ನಾವು, ಅಂದರೆ ದೇವರಿಗಾಗಿ ನಾವು ಏನನ್ನು ಕೊಟ್ಟರೂ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಆತನು ಹಿಂದಕ್ಕೆ ಕೊಡುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ, ಆಮೇನ್ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಮಾತಿನಲ್ಲಿ ಇದನ್ನು ಹೀಗೆ ಹೇಳುತ್ತೇನೆ: ಆತನಿಂದ, ಆತನ ಮೂಲಕ ಮತ್ತು ಆತನಿಗಾಗಿ ಎಲ್ಲವುಗಳೂ ಇವೆ. ಆತನಿಗೆ ಯುಗ ಯುಗಕ್ಕೂ ಮಹಿಮೆಯಾಗಲಿ, ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಲ್ಫೋರ್ಡ್ ಎಂಬವರು ಈ ವಚನದ ಕುರಿತಾಗಿ ಹೀಗೆ ಹೇಳಿದ್ದಾರೆ: ದೇವರ ಪ್ರೇರಣೆಯ ಪುಟಗಳಲ್ಲಿನ ಅತಿ ಮಹತ್ವದ ವಿಚಾರ ಇದಾಗಿದೆ ಎಂಬುದಾಗಿ. ಆತನಿಂದ, ಅಂದರೆ ದೇವರು ಎಲ್ಲದರ ಸರ್ವ ಸಂಪೂರ್ಣತೆಯ ಮೂಲವೂ ಕಾರಣವೂ ಆಗಿದ್ದಾನೆ. ಆತನ ಮೂಲಕ, ಅಂದರೆ ದೇವರು ಎಲ್ಲವನ್ನು ಕಾಪಾಡುವವನು, ಕಾರ್ಯ ಮಾಡುವವನು ಆಗಿದ್ದಾನೆ. ಯೇಸು ಹೀಗೆ ಹೇಳಿದ್ದಾರೆ: ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ. ಇದನ್ನು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಆತನಿಗಾಗಿ ಇರುತ್ತದೆ ಎಂಬುದನ್ನು ನೋಡುವಾಗ ದೇವರು ಪ್ರತಿಯೊಂದು ಸೃಷ್ಟಿಯನ್ನು ತನಗೆ ಲೆಕ್ಕ ಒಪ್ಪಿಸಬೇಕು ಎಂದು ಕೇಳುತ್ತಾನೆ. ನಾವು ನಮ್ಮದಲ್ಲದ ಸಂಗತಿಗಳಿಗಾಗಿ ಹೆಮ್ಮೆಪಟ್ಟು ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ದೋಚುತ್ತೇವೆಯೋ? ಆತನಿಗೆ ಸದಾಕಾಲವು ಸ್ತೋತ್ರ ಎಂಬುದಾಗಿ ನೋಡುವಾಗ ಮಹಿಮೆ ಆತನಿಗೆ ಸಲ್ಲತಕ್ಕದಾಗಿದೆ.
ಎಂಥ ಅದ್ಭುತವಾದ ವಾಕ್ಯ ಭಾಗ ಇದಾಗಿದೆ ಅಲ್ಲವೇ ಪ್ರಿಯರೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಜೀವಿತವು ಒಂದಲ್ಲ ಒಂದು ರೀತಿಯಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವ ಜೀವಿತವಾಗಿದೆ. ಆದರೆ ದೇವರು ಎಲ್ಲ ಸಂಗತಿಗಳಿಂದ ಆತನಿಗೆ ಮಹಿಮೆಯಾಗಬೇಕೆಂದು ಬಯಸುತ್ತಾನೆ. ಆದುದರಿಂದ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಆತನು ಕೊಟ್ಟ ಕೆಲಸವನ್ನು ನಂಬಿಕೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಮಾಡೋಣ. ಯಾಕಂದರೆ ಆತನು ನ್ಯಾಯ ತೀರಿಸುತ್ತಾನೆ. ಆತನು ನೀತಿಗನುಸಾರವಾಗಿಯೂ ಸತ್ಯತೆಯಿಂದಲೂ ನ್ಯಾಯ ತೀರಿಸುವಾತನು ಆಗಿದ್ದಾನೆ. ಆದ್ದರಿಂದ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಕರೆಯು ಮಾನವನ ಯಾವ ಪ್ರಯತ್ನದ ಮೇಲೂ ಆತುಕೊಂಡಿಲ್ಲ. ಕ್ರಿಸ್ತನ ಮೇಲಿನ ನಮ್ಮ ನಂಬಿಕೆ ಮಾತ್ರ ನಮ್ಮನ್ನು ಮಾತ್ರ ರಕ್ಷಿಸ್ತದೆ. ಎಂತಹ ಅಮೂಲ್ಯ ಸತ್ಯವಲ್ಲವೇ? ಹೌದು, ನಾವೆಲ್ಲರೂ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ದಿನಾಲು ಬೆಳೆಯುತ್ತಾ ಇರುವುದಾದರೆ ನಾವು ಲೆಕ್ಕ ಒಪ್ಪಿಸುವ ಸಮಯದಲ್ಲಿ ಜಯವನ್ನು ಹೊಂದಿಕೊಳ್ಳುವೆವು. ಹೀಗಾಗುವಂತೆ ದಿನಾಲು ದೇವ ಭಯಭಕ್ತಿಯ ಜೀವಿತ ಜೀವಿಸೋಣ. ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಪ್ರಿಯ ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳಿರುವಾಗ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ, ಸತ್ಯವಾದಂಥ ಮಾರ್ಗದಲ್ಲಿ ನಡೆಯುವಂತೆ, ದೇವರು ಮೆಚ್ಚುವ ರೀತಿಯಲ್ಲಿ ಜೀವಿಸುವಂತೆ ಕೃಪೆ ಮಾಡು. ಅವರೊಬ್ಬೊಬ್ಬರ ಅವಶ್ಯಕತೆಗಳನ್ನು ನಿನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಬೇಕೆಂದು ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿ, ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿಯೂ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳು ಇನ್ನೂ ಅನೇಕರ ಜೀವಿತದಲ್ಲಿ ಕಾರ್ಯ ಮಾಡುವುದಂತಾಗಲು ಈ ಸೇವೆಗಾಗಿ ತಪ್ಪದೇ ಪ್ರಾರ್ಥಿಸಿರಿ. ಇತರರಿಗೆ ಕೂಡ ತಿಳಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.